ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಸ್ಟಿಚಿಂಗ್ ವ್ಲಾಗ್. ಇವತ್ತು ನಾವು ಸಿಂಪಲ್ ಆ್ಯಂಡ್ ಈಸಿ ಸಾದಾ ಬ್ಲೌಸ್ನ ಹೇಗೆ ಹೊಲಿಯೋದು ಅಂತ ನೋಡೋಣ. ಸಾದಾ ಬ್ಲೌಸ್ ಮೆಜರ್ಮೆಂಟು ಯಾವ ಥರ ತೊಗೋಬೇಕು, ಅಂದರೆ ಅಳತೆ ಯಾವ ಥರ ಮಾಡ್ಕೋಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ಫಸ್ಟಿಗೆ ನಾವು ಇದನ್ನು ಬಟ್ಟೆಯಲ್ಲಿ ಈ ಥರ 3 ಕಡೆನೂ ನಾವು ಅಳತೆ ತೊಗೋಬೇಕು. ಅಂದರೆ ಅದು ಎಷ್ಟು ಇಂಚಿದೆ ಅಂದರೆ 10.5 ಇಂಚಿದೆ. 10.5 ಇಂಚು ತೊಗೊಂಡು ಹಿಂಗೆ ಫೋಲ್ಡಿಂಗ್ ಮಾಡ್ಕೋಬೇಕು. ಫೋಲ್ಡಿಂಗ್ ಮಾಡ್ಕೊಂಡಾಗಿಂದೆ ನೀಟಾಗಿ ಉದ್ದ ಅಂದರೆ ನಮ್ಗೆ ಹಿಂಭಾಗ ಎಷ್ಟು ಬೇಕಾಗುತ್ತೆ ನೋಡಿ, ಹಿಂಭಾಗದ ನೋಡ್ಕೋಬೇಕು. ಎಕ್ಸ್ಟ್ರಾ ಪೀಸ್ ಎಲ್ಲ ತಕ್ಕೊಂಡು ಅದಾದಮೇಲೆ ನೀಟಾಗಿ 4 ಭಾಗನೂ ನೀಟಾಗಿ ಇರಬೇಕು. ಆಮೇಲೆ ಉದ್ದ ಅಂದರೆ ರೆಡಿ ಬ್ಲೌಸ್ ಎಷ್ಟು ಇರುತ್ತೆ ನೋಡ್ಕೊಂಡು ಅದು ಎಷ್ಟು ಅಂದರೆ ಈಗ ರೆಡಿ ಅವ್ರಿಗೆ 12.5 13 ರೆಡಿ ಇದೆ. 2 ಇಂಚು ಜಾಸ್ತಿ ಅಂದರೆ 15.5 ತೊಗೋಬೇಕು. ರೆಡಿ ಈಗ ಟೋಟಲ್ ಅಷ್ಟು ತೊಗೊಂಡು ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡಿ ತೆಗಿತೀನಿ. ಅದಾಗಿಂದೆ ನಮಗೆ ಭುಜ ಶೋಲ್ಡ್ರು ಎಷ್ಟು ಬೇಕು ಅವ್ರದ್ದು ನಾನು ಮೆಜರ್ಮೆಂಟ್ ನೋಡ್ಕೊಂಡು 5 ಬೇಕಾಗುತ್ತೆ. ಅವರು ಸ್ವಲ್ಪ ತೆಳ್ಳಗಿರೋದ್ರಿಂದ 5 ತೊಗೊಂಡಿನಿ. 5 ಅಂದರೆ ಇದು ಬಗಲಿನ ಆಕಾರ, ಆಮೇಲೆ ಮುಂಭಾಗದ್ದು ರೌಂಡ್ ಎಷ್ಟಿದೆ ನೋಡ್ಕೊಂಡು ಅದನ್ನು ಅರ್ಧ ಇಂಚು ಜಾಸ್ತಿ ತಗೋಬೇಕು. ಇದು ಬಗಲಿನ ಆಕಾರ 5 ಬರುತ್ತೆ. 5 ತಗೋಬೇಕು. ಅದಾಗಿಂದ ನಾವು ಇದನ್ನು ನೀಟಾಗಿ ಶೇಪು ಅಂದರೆ ಗೆರೆ ಎಳ್ಕೋಬೇಕು. ಮತ್ತು ಇದು ಮುಂಭಾಗದ ರೌಂಡು ರೆಡಿ, ಅದರಲ್ಲಿ 6 ಇದೆ. ನಾವು 6.5 ತೊಗೊಂಡೀನಿ. ಇದರಲ್ಲಿ ಭಾಳ ಈಸಿಯಾಗಿ ನೀವು ಇದು ಮಾಡ್ಕೋಬೋದು. ಬೇಸಿಕ್ ಅಂದರೆ ಸ್ವಲ್ಪ ನೀವು ಪೇಪರಲ್ಲಿ ಕಟ್ ಮಾಡ್ಕೊಂಡು ಈ ಮೆಥಡ್ಡು ನೀವು ಬಟ್ಟೆಲಿ ಹಾಕೊಂಡ್ರೆ ಭಾಳ ಈಸಿಯಾಗಿ ನಿಮ್ಗೆ ಬರುತ್ತೆ. ಅದಾಗಿಂದ ನೆಕ್ಸ್ಟು ಇದು ಕೆಳಗಿಂದು ಕ್ರಾಸ್ ಬೆಲ್ಟು 4, ಆಮೇಲೆ 2.5 ಮಧ್ಯ ಭಾಗ ಅಂದರೆ ಈ ಶೋಲ್ಡ್ರ್ ಇರುತ್ತಲ್ಲ ಅಲ್ಲಿಂದ ನೀಟಾಗಿ ಮಧ್ಯಕ್ಕೆ 2.5 ಬೇಕು. ಆಮೇಲೆ ಈ ಕೆಳಗಿನ ಸೈಡು 3 ಇಂಚು ತೊಗೋಬೇಕು. ಅದನ್ನು ನೀಟಾಗಿ ನಾವು ಗೆರೆ ಎಳ್ಕೊಂಡು ಆಮೇಲೆ ಬಗಲಿನ ಆಕಾರದಲ್ಲಿ 1.5 ಇಂಚು ತೊಗೋಬೇಕು ನಾವು. 1.5 ಇಂಚು ಅಂದರೆ ಮುಕ್ಕಾಲು ತೊಗೋಬೇಕು. 1.5 ಭಾಗದಲ್ಲಿ 2 ಭಾಗ ಮಾಡ್ಕೋಬೇಕು. ಆಮೇಲೆ ಮುಂಭಾಗದ ರೌಂಡಿಗೆ ನಮಗೆ 1/4 ಇಂಚು ಸಾಕು. ಅರ್ಧ ಇಂಚು ತೊಗೊಂಡ್ಬಿಟ್ರೆ ಭಾಳ ಡೀಪಾಗಿ ಅಗಲ ಆಗಿಬಿಡುತ್ತೆ. ಅದಕ್ಕಾಗಿ 1/4 ಇಂಚು ತೊಗೊಂಡು ಅದನ್ನು ಶೇಪ್ ಹಾಕ್ಕೋಬೇಕು, ಗೆರೆ ಎಳ್ಕೋಬೇಕು. ಇದನ್ನು ಅಷ್ಟೇ ಮೇಲಿಂದ 4 ಭಾಗ, ಇನ್ನೊಂದು ಶೇಪು ಕಟ್ ಮಾಡ್ಬೇಕಾರೆ 2 ಶೇಪ್ ಕಟ್ ಮಾಡ್ಬೇಕು. ಅದನ್ನು ನಾನು ತೋರಿಸ್ಕೊಡ್ತೀನಿ ಕಟ್ ಮಾಡ್ಬೇಕಾರೆ. ಬಟ್ಟೆ ಎಲ್ಲಿ ಜೂಲ್ಡ್ ನೀಟಾಗಿ ಕಟ್ ಮಾಡ್ಕೋಬೇಕು. ಮೇಲ್ಭಾಗದ್ದು 4 ಪೀಸ್ ತೆಗಿಬೇಕು ಅದನ್ನು. ಅದಾಗಿಂದ ಮೇಲ್ಭಾಗದ್ದು 2 ಅದನ್ನು ಕೆಳಗೆ ಹಿಂಭಾಗ ಬೇರೆ ಮುಂಭಾಗ ಬೇರೆ ಇರುತ್ತೆ ಇದರಲ್ಲಿ. ಹಂಗಾಗಿ 2 ಪೀಸ್ ಅಷ್ಟೇ ತಗೋಬೇಕು. ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಅದಾಗಿಂದ ಕ್ರಾಸ್ ಬೆಲ್ಟ್ ನೀಟಾಗಿ ತಗೋಬೇಕು. ಅದನ್ನು ಮೇಲ್ಭಾಗ 2 ಅಷ್ಟೇ, 2 ಪೀಸ್, ಮತ್ತೆ 4 ಕಟ್ ಮಾಡಬಾರ್ದು. 2 ಪೀಸ್ ಅಷ್ಟೇ ಕಟ್ ಮಾಡಬೇಕು.
ಅದಾಗಿಂದ ಮುಂಭಾಗದ ರೌಂಡು ತಗೋಬೇಕು, ಕಟ್ ಮಾಡ್ಬೇಕು ಅದನ್ನು. ಅಲ್ಲಿ ಸ್ವಲ್ಪ ಕಚ್ಚಾಕೊಂಡ್ರೆ ನಮಗೆ ಇಲ್ಲಿ ಶೇಪು ನೀಟಾಗಿ ಬರುತ್ತೆ. ಆಮೇಲೆ ಅದು ಶೋಲ್ಡ್ರನ್ನ ನಾವು ಓಪನ್ ಅಂದರೆ ಕಟ್ ಮಾಡ್ಕೊಂಡು ತೆಗಿಬೇಕಾಗುತ್ತೆ. ಜಾಯಿಂಟ್ ಮಾಡ್ಕೊಳಕ್ಕಾರ ಅದು ಇದಾಗುತ್ತೆ, ಅಂದರೆ ಇದು ಶೇಪ್ ಎಲ್ಲ ನೀಟಾಗಿ ಬರ್ತೈತಿ. ಮತ್ತು ಹಿಂಭಾಗದ ರೌಂಡ್ ಎಷ್ಟಿದೆ ನೋಡ್ಕೊಂಡು, ಅವ್ರದ್ದು ರೆಡಿ 7 ಬೇಕಾಗಿದೆ. ಅಂದರೆ ಸ್ವಲ್ಪ ವಯಸ್ಸಿದಾರೆ ಅವರು, ಅವ್ರಿಗೆ 7 ಬೇಕಾಗಿದೆ. ನಾವು 7.5 ತೊಗೊಂಡಿನಿ ಅದಕ್ಕೆ. ಆಮೇಲೆ ಹಿಂಭಾಗ ಸ್ವಲ್ಪ ಒಂದು ಅರ್ಧ ಇಂಚು ಜಾಸ್ತಿ ತೊಗೊಂಡೆ ಅಂದ್ರೆ ನೀಟಾಗಿ ರೌಂಡು ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಒಂಥರ ಶೇಪೆಲ್ಲ ಕೂಡದಂಗೆ ಆಗುತ್ತೆ. ಹಾಗಾಗಿ ಒಂದು ಅರ್ಧ ಇಂಚು ನಾನು ಎಕ್ಸ್ಟ್ರಾ ತೊಗೊಂಡಿನಿ, ಕೆಳಭಾಗ ಅಷ್ಟೇ, ಮತ್ತು ಮೇಲೆ ತೊಗೊಳಂಗಿಲ್ಲ. ಮೇಲೆ ಅದೆರಡೇ ತೊಗೋಬೇಕು, ಕೆಳಭಾಗ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡು ಶೇಪ್ ಹಾಕ್ಕೊಂಡು ಕಟ್ ಮಾಡಿ ತೆಗಿಬೇಕು. ಇದು ಕಾಜಿ ಪಟ್ಟಿ ಗುಂಡಿ ಪಟ್ಟಿ ಅಂತೇಳಿ, ಅದನ್ನು ನಾವು 2 ಕಾಲು ಅಥವಾ 2 ಇದ್ರೆ ಸಾಕು. ನಾನು 2 ತೊಗೊತೀನಿ. ನಿಮಗೆ ಮತ್ತು ಸ್ಟಾರ್ಟಿಂಗ್ ಕಲ್ಲಿಯರ್ಗೆ ಸ್ವಲ್ಪ ಅಗಲ ಜಾಸ್ತಿ ಇದ್ದರೆ ಚೆನ್ನಾಗೆ. 2 ಕಾಲು ಅಥವಾ 2.5 ತೊಗೊಂಡ್ರೂ ಅಡ್ಡಿ ಇಲ್ಲ. ಅದಾಗಿಂದ ಸ್ಲೀವ್ಸು ಅಂದರೆ ತೋಳು ಯಾವ ಥರ ಕಟ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ನೀವೇನೇ ಕಟ್ ಮಾಡಿದ್ರು ಫಸ್ಟು ಪೇಪರಲ್ಲಿ ಕಟ್ ಮಾಡಿದ್ರೆ ಭಾಳ ಈಸಿಯಾಗಿ ಚೆನ್ನಾಗಿ ಅದ್ರಲ್ಲಿ ಮಿಸ್ಟೇಕ್ ಆದ್ರೆ ಇದು ಮಾಡ್ಕೋಬೋದು. ಇದರಲ್ಲಿ ಬಟ್ಟೆಲಿ ಏನಾದರೂ ಮಿಸ್ಟೇಕ್ ಆದ್ರೆ ವೇಸ್ಟ್ ಆಗಿಬಿಡುತ್ತೆ. ಹಂಗಾಗಿ ಫಸ್ಟು ಪೇಪರಲ್ಲಿ ಮಾಡ್ಕೊಳ್ರಿ ಆದಷ್ಟು. ಅದಾಗಿಂದ ಬಟ್ಟೆಲಿ ಹಾಕ್ಕೊಳ್ರಿ, ಭಾಳ ನೀಟಾಗಿ ಚೆನ್ನಾಗಿ ಬರುತ್ತದೆ. 4 ಭಾಗನೂ ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ರೆಡಿ ಎಷ್ಟಿರುತ್ತೆ ಉದ್ದ ನೋಡ್ಕೊಳ್ಳೋಣ. ಓಕೆ, ಅಳತೆ ಬ್ಲೌಸು ಉದ್ದ ತೋಳು ಎಷ್ಟು ಇದೆ ಅಂತಂದರೆ, ಇದು 7 ಇದೆ, ಅಂದರೆ 1 ಇಂಚು ಜಾಸ್ತಿ, 8 ಇದೆ. ಅವ್ರು ಉದ್ದ ಜಾಸ್ತಿ ಬೇಕಂತಿದ್ದಾರೆ. ಇದರಲ್ಲಿ 7 ಐತಿ, 9 ತೊಗೊತೀನಿ. 1 ಇಂಚ್ ಜಾಸ್ತಿ ಬೇಕಂತ ಹೇಳಿದ್ರು. 9ಕ್ಕೆ ಒಂದ್ಸಲ ಅದನ್ನು ಅಲ್ಲಿ ಮಾರ್ಕ್ ಮಾಡಿಕೊಂಡು, ಕೆಳಭಾಗ 9ಕ್ಕೆ ಒಂದ್ಸಲ ಮಾರ್ಕ್ ಮಾಡ್ಕೋಬೇಕು. ಅದು -3 ಇಂಚ್ ಲೆಸ್ ಮಾಡಬೇಕು. ಅದನ್ನು ನೀಟಾಗಿ ಶೇಪ್ ಹಾಕೋಬೋದು. ಇವಾಗೆಲ್ಲ ಸ್ಕೇಲು ಅವೆಲ್ಲ ಬರ್ತಾವು, ಆದರೆ ಈ ಥರನೂ ಮಾಡ್ಕೊಳ್ಬೋದು, ಈಸಿಯಾಗಿ ಬರುತ್ತೆ ನಿಮಗೆ. ಅದಾಗಿಂದ ಮೇಲ್ಗಡೆಯಿಂದ 2 ಇಂಚು ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡು, ಅಲ್ಲಿಂದ ಸ್ವಲ್ಪ ಅರ್ಧ ಇಂಚಷ್ಟು ಡೌನ್ ಬರಬೇಕು. ಅದನ್ನು ಮತ್ತು ಆ ಗೇರಿನ ಸೇರಿಸ್ಬೇಕು. ನೀವು ಹೊಸ್ದಾಗಿ ಕಲರ್ಗೆ ಸ್ವಲ್ಪ ಈ ಥರ ಹಾಕ್ಕೊಳ್ಳೋದು ಕಷ್ಟ ಅನಿಸ್ಬೋದು, ಪ್ರಾಕ್ಟೀಸ್ ಮಾಡ್ಬೋದು. ಪೇಪರಲ್ಲಿ ಪ್ರಾಕ್ಟೀಸ್ ಮಾಡಿರಿ, ಈಸಿಯಾಗಿ ಬರುತ್ತೆ. ಆಮೇಲೆ ಇದು ಮಧ್ಯೆ ಕೂಡಬೇಕು ಶೋಲ್ಡ್ರಿಗೆ, ಹಂಗಾಗಿ ಅಲ್ಲಿ ಕಚ್ ಹಾಕ್ಕೊಂತೀನಿ. ಮೇಲ್ಭಾಗದ 2 ಪೀಸ್ ಅಷ್ಟೇ ನಾವು ಇದು ಮುಂಭಾಗ ಹಚ್ಚೋದ್ರಿಂದ ಇದನ್ನು ಮೇಲ್ಭಾಗ 2 ಪೀಸು ತೆಗಿಬೇಕು. ಇದು ಶೇಪ್ ಇದು ಕ್ರಾಸ್ ಬೆಲ್ಟು. ಈಗ ಫಸ್ಟಿಗೆ 2 ಪೀಸ್ ತಗೊಂಡಿದ್ವಿ, ಅದಾಗಿಂದ ಮತ್ತೆ 2 ಎಕ್ಸ್ಟ್ರಾ ಬೇಕು, 4 ಪೀಸ್ ಹಚ್ಕೋಬೇಕಲ್ಲ. ಹಂಗಾಗಿ ಇನ್ನೂ 2 ಎಕ್ಸ್ಟ್ರಾ ಪೀಸ್ನ ನಾನು ಕಟ್ ಮಾಡ್ಕೊತೀನಿ. ಜಾಸ್ತಿ ಬೇಕಾದರೂ ತೊಗೋಬೋದು, ನಮ್ಗಷ್ಟೇ ಸಾಕು ಅಂದರೆ ಏನಿರುತ್ತಲ್ಲ ಅಷ್ಟೇ ತೊಗೋಬೋದು. ಅದನ್ನು ನೀಟಾಗಿ ಎಲ್ಲ ಶೇಪ್ ಅದು ಹೆಂಗಿರುತ್ತೆ ಹಂಗೆ ಕಟ್ ಮಾಡ್ಕೋಬೇಕು.
4 ಪೀಸ್ ರೆಡಿ ಆಯ್ತಿದ್ದು. ಇಷ್ಟು ಸಾದಾ ಬ್ಲೌಸ್ಗೆ ಬೇಕಾದ ಎಲ್ಲ ಇವು ಕ್ರಾಸ್ ಬೆಲ್ಟು ಆಮೇಲೆ ತೋಳು ಇವೆಲ್ಲ ರೆಡಿ ಮಾಡ್ಕೊಂಡಿನಿ. ಇದು ಸ್ಟಿಚಿಂಗ್ ಯಾವ ಥರ ಮಾಡೋದು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದೇ ರೀತಿ ನೀವು ಸರಳವಾಗಿ ಸ್ಟಿಚಿಂಗ್ ಕಲಿಯಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಅಸ್.